ರಾಜಕಾರಣ ನನಗೆ ಆಕ್ಸಿಡೆಂಟ್ ಆಗುತ್ತೆ. ನಾನು ಮಿಲಿಟರಿ ಆಫೀಸರ್ ಆಗಬೇಕು ಅನ್ನುವಂಥದ್ದೇ ನನ್ನ ಪ್ರಯತ್ನ ಇದ್ದಿದ್ದು. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಪರೀಕ್ಷೆ ಪಾಸ್ ಆದೆ, ಎಲ್ಲವೂ ಆಯಿತು, ದುರ್ದೈವ. ಆದ್ರೆ ರಾಜಕಾರಣಕ್ಕೂ ನನಗೂ ಸಂಬಂಧನೇ ಇಲ್ಲ. ಆ ಬಡತನದ ರೇಖೆಯ ಅಡಿನಲ್ಲಿದ್ದಂಥವನ್ನೆಲ್ಲ ಜೀವನ ನಡೆಸಲಿಕ್ಕೆ ಕಷ್ಟವಾದಂಥದ್ದು. ಯಾವುದು ನಂಜನಗೂಡಿನ ಪತ್ರಿಕೆ ಇದು ಪೇಪರ್ ಮಿಲ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾನು, ಜೈಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಅಂದ್ರೆ ಆ ಪರಮಾತ್ಮನ ಇಚ್ಛೆ ರಾಜಕಾರಣಕ್ಕೆ ತನ್ನನ್ನು ಕರ್ಕೊಂಡು ಬಂತು. 1994 ಈಗಲೂ ನನಗೆ ಹೇಳುವಾಗ ನನಗೆ ನೆನಪು ಬಂದಿದ್ದು. ನವೆಂಬರ್ ತಿಂಗಳು 25ನೇ ತಾರೀಕು ರಿಸಲ್ಟ್ ಬಂತು. 8,600 ಮತಗಳಿಂದ ಗೆದ್ದು ಬಂದಿದ್ದೆ. ರಾತ್ರಿ 8 ಗಂಟೆ ನಾನು ಹೊರಗಡೆ ಬಂದಾಗ ಒಂದ್ ಕಡೆ ನನ್ನ ತಾಯಿ, ಒಂದ್ ಕಡೆ ನನ್ನ ತಂದೆ, ಇಬ್ಬರು ನನ್ನ ಭುಜದ ಮೇಲೆ ಕೈ ಇಟ್ಕೊಂಡು ಬಂದ್ರು. ಮಾಧ್ಯಮಗಳೆಲ್ಲ ನಿಂತು ಆಗ ಒಂದು ಮಾತನ್ನ ಹೇಳಿದ್ರು, ನೋಡಪ್ಪ, ರಾಜಕಾರಣ ತುಂಬಾ ಕೆಟ್ಟದ್ದು, ಅಲ್ಲಿ ಇರುವುದು ಬಹಳ ಕಷ್ಟ, ಆದ್ರೆ ನಿನ್ನ ಕೈಯನ್ನ ಕೆಸರು ಮಾಡ್ಕೊಬೇಡ. ಮೈಯಲ್ಲಿ ಹರಿತಾ ಇರುವಂತ ರಕ್ತ ಶುದ್ಧ ರಕ್ತ, ಅಶುದ್ಧ ಮಾಡ್ಕೊಬೇಡ. ಯಾವತ್ತಾರು ಅನ್ಸಿದ್ರೆ ರಾಜಕಾರಣಕ್ಕೆ, ಆದ್ರೆ ಆ ರಕ್ತವನ್ನ ಅಶುದ್ಧ ಮಾಡಬೇಡ ಅಂತ ಇವತ್ತು ನಾನು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಆ 30 ವರ್ಷದಲ್ಲಿ ನನ್ನ ಕೈಯನ್ನ, ನನ್ನ ರಕ್ತವನ್ನ ನಾನು ಅಶುದ್ಧಿ ಮಾಡಿದೆ. ನಾನು ಹೇಳಿದ್ರೆ ರಾಜಕಾರಣದಲ್ಲಿ ಕೆಲವು ಸಂದರ್ಭಗಳು ನಿಷ್ಠುರವಾದಂತಹ ವಿಚಾರಗಳನ್ನ ಜನೌಷಧ ಕೇಂದ್ರವನ್ನ ದೇಶದ ಮೊದಲನೇ ಬಾರಿಗೆ ನಾನು ಮಂತ್ರಿಯ ಪ್ರಾರಂಭ ಮಾಡಿದೆ. ಸಹಜವಾಗಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ನನ್ನ ವಿರುದ್ಧವಾದಂತಹ ದೊಡ್ಡ ಲಾಬಿಯನ್ನು ಮಾಡಿಸಿದೆ. ಇಡೀ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನನ್ನ ವಿರುದ್ಧ ಹೋರಾಟಗಳಾಯಿತು. ನನ್ನ ಫೋಟೋಗಳಿಗೆ ಚಪ್ಪಲಿನ ಹೊಡೆದು ಎಲ್ಲವೂ ಆಯಿತು. ಆದ್ರೂ ನಾನು ಬಿಟ್ಟಿರಲಿಲ್ಲ. ನನ್ನ ಮೇಲೆ ಲೋಕಾಯುಕ್ತ ಕೇಸನ್ನು ಕೂಡ ಹಾಕಿಸಿದೆ. ಆದ್ರೂ ನಾನು ವಿತರಣೆ ಮಾಡಲಿಲ್ಲ. ಅನ್ನೋ ಸಂತೋಷ ನನಗಿದೆ. ಕಾರಣ ಅಂದ್ರೆ ಅದೇ ಜನೌಷಧ ಕೇಂದ್ರ, ಅಂದ್ರೆ ಜನರಿಕ್ ಬ್ಲಡ್ ಹೌಸ್ ಇವತ್ತು ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧ ಕೇಂದ್ರವಾಗಿ 11,000 ನಮಗೆಲ್ಲ ಒಂದ್ ಕಡೆ ಆತ್ಮದಲ್ಲಿ ಸಂತೋಷ ಸಿಗುತ್ತೆ. ಹಾಗಾಗಿ ಅದ್ರಲ್ಲಿ ನಾನು ಯಾರೋ ನನ್ನ ಅಣ್ಣನ ಮಕ್ಕಳಿಗೋ ತಮ್ಮನ ಮಕ್ಕಳಿಗೋ ಇನ್ನೊಬ್ಬರಿಗೂ ಕೊಟ್ಟಿರಲಿಲ್ಲ ಕೇಂದ್ರಗಳನ್ನ. ನಾನು ಎಷ್ಟೋ ಸಲ ಈ ಪ್ರಶ್ನೆಗಳ ಕೇಳಿದಾಗ ಉತ್ತರ ಹೇಳಿದ್ದೀನಿ. ಪಕ್ಷ ನನ್ನ ತಾಯಿ ಸ್ಥಾನ, ಆತರ ಪರಿಸ್ಥಿತಿ ಬಂದ್ರೆ ನನ್ನ ತಾಯಿಗೆ ಅನ್ಯಾಯ ಮಾಡಲ್ಲ. ಹೌದು, ಆ ದಿವಸ ಇವತ್ತು ಕೂಡ ನಾನು ಹೆಸರು ಹೇಳಲ್ಲ, ಬಹಳ ದೊಡ್ಡ ವ್ಯಕ್ತಿನೇ. ಅವ್ರು ನಂದು ಫೋನ್ ಮಾಡೋದು, ಇಲ್ಲ ನಿಮ್ಗೆ ಟಿಕೆಟ್ ಸಿಗ್ತಲ್ಲ ಗೊತ್ತಾಗಿದೆ, ದಯವಿಟ್ಟು ನಮ್ಮಲ್ಲಿ ಬನ್ನಿ, ಒಂದೇ ₹1 ಹಣ ಖರ್ಚು ಮಾಡೋದು ಬೇಕಾಗಿಲ್ಲ, ನೀವು ಗೆಲ್ತೀರಿ ಅಂತ ನಮ್ಗೆ ಗೊತ್ತಿದೆ. ನಾನು ಪುಣ್ಯಾತ್ಮನಿಗೆ ಧನ್ಯವಾದ ಇವತ್ತು ಹೇಳ್ತೇನೆ. ಅವ್ರು ಉನ್ನತವಾದಂತಹ ಸ್ಥಾನದಲ್ಲಿದ್ದಾನೆ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಆಗ ಮಾತು ಹೇಳ್ತೇನೆ, ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಋಣಿ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ತಾಯಿ, ಜನ್ಮ ಕೊಟ್ಟ ತಾಯಿ ಹೇಗೆ ಅನ್ಯಾಯ ಮಾಡಿಲ್ವೋ ಹಾಗೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಅನ್ಯಾಯ ಮಾಡಲ್ಲ, ಪಕ್ಷದ ವಿರುದ್ಧ ಹೋಗಲ್ಲ. ಒಂದೇ ಮಾತನ್ನ ಹೇಳ್ತೇನೆ. ಹೌದು, ಆದ್ರೆ ಇಲ್ಲಿ ಪ್ರಶ್ನೆ ಇರೋದಷ್ಟೇ, ಪರೀಕ್ಷೆ ಕಾಲಗಳು ಆ ಸಂದರ್ಭದಲ್ಲಿ ನನ್ನ ಹೃದಯದ ಸಂತೋಷ ಇದೆ. ಅಧಿಕಾರ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಇರುವಷ್ಟು ದಿನಗಳ ಕಾಲ ಅತೃಪ್ತಿಯಿಂದ ಬದುಕಿದ್ದೇನೆ. ಹಾಗಂತ ಅದ್ರ ಜೊತೆನಲ್ಲೇ ನಿಮ್ಮೆಲ್ಲರ ಪ್ರೀತಿ. ಆದ್ರೆ ಸಹಜ, ಇವೆಲ್ಲ ಪರೀಕ್ಷೆಯ ಸಂದರ್ಭಗಳು ಮುಂದೆ ಇದೆ. ಒಂದೊಂದು ರಾಜಕಾರಣದಲ್ಲಿ ನಾನು ಅನಿರೀಕ್ಷಿತವಾಗಿ ರಾಜಕಾರಣ ಬಂದೆ, ಆಕ್ಸಿಡೆಂಟ್ ಆದ. ಹಾಗಾಗಿ ಆಕ್ಸಿಡೆಂಟಲ್ ಆಗಿ ಇದ್ದನ್ನ ಪಡ್ಕೊಳ್ಳುವಂತ ವ್ಯವಸ್ಥೆ ಅದು ನಾನು ಫೀಲ್ ಮಾಡಲಿಲ್ಲ. ಹೌದು, ನನಗೆ ಆವಾಗ ನೆನಪು ಬಂದದ್ದು ಒಂದೇ, ಅವತ್ತು ಶ್ರೀರಾಮಚಂದ್ರ ನಾಡಕರಿಗೆ ಪಟ್ಟಾಭಿಷೇಕ ಆಗಬೇಕು, ಹಿಂದಿನ ದಿವಸ ಅವ್ರನ್ನ ಕಾಡು ಹೋಗಪ್ಪ ಅಂತ ಹೇಳಿದ್ರು. ಆಗ ರಾಮ ಕೇಳಿದ ಮೇಲೆ ರಾಮದಾಸನಾಗಿ ನಾನೇನ್ ಮಾಡ್ಬೇಕಾಗಿದೆ ಅಷ್ಟೇ. ಆ ಸಂದರ್ಭದಲ್ಲಿ ಎಲ್ಲ ಪ್ರಿಪರೇಷನ್ಸ್ ಆ ಬಾರಿ ನಾನು ನಿರ್ಣಯ ಮಾಡಿದ್ದೆ, ದುಡ್ಡು ಖರ್ಚು ಮಾಡಿದ್ರೆ ಎಲೆಕ್ಷನ್ ಗೆಲ್ಬೇಕು. ಹಣ ಖರ್ಚು ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿ ಹಂಚ್ತಾರೆ, ನೋ, ಆಗಲ್ಲ. ಮನೆಗಳಲ್ಲಿ
ನಾನು ದುಡ್ಡನ್ನ ಖರ್ಚು ಮಾಡಿದ್ರೆ ಅವರೇ ದುಡ್ಡಲ್ಲಿ ಗೆಲ್ಲಬೇಕು ಅನ್ನೋದನ್ನ ಯೋಚನೆ ಮಾಡಿದ್ದೆ. ಸಹಜ. ಊಟ ಕೂತಿದ್ದೆ, ಎಲ್ಲರೂ ಊಟ ಸ್ಟಾರ್ಟ್ ಆಗ್ಬೇಕಾಗಿತ್ತು. ನನ್ನ 7 ಸುತ್ತ ಬೇರೆ ಕೂರಿಸಿದ್ರು. ಆದ್ರೂ ನನಗೆ ಏನು ಫೀಲಿಂಗ್ಸ್ ಇಲ್ಲ, ನಾನೇ ಬಡಿಸ್ತಾ ಇಲ್ಲ. ಕಾರಣ ಏನು? ಅದು ಶ್ರೀರಾಮ ನನಗೆ ಕೊಟ್ಟಂತ ಒಂದು ದೊಡ್ಡ ಸಂದೇಶ. ಯಾವಾಗ ಬರ್ತದೋ ಬಾಯಿ ಹೇಳಿದ್ರೆ ಬರಲ್ಲ, ನಮಗೆ ಅನುಭವಿಸುವಂತಹ ಸಂದರ್ಭ ಬಂದಾಗ ಹೌ ಐ ಆಕ್ಟ್ ಇನ್ ಕ್ರಿಟಿಕಲ್ ಸಿಚುಯೇಷನ್ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ನಮ್ಮಮ್ಮ ಕೊಟ್ಟಂತ ಸಂಸ್ಕಾರ. ನನ್ನ ತಂದೆ ಒಬ್ಬ ಮಿಲಿಟರಿ ಆಫೀಸರ್ ಆಗಿ ಕೊಟ್ಟಂತ ಸಂಸ್ಕಾರ ನನಗೆ ಅವಶ್ಯಕತೆ. ಹೌದು, ಹಾಗಂತ ಪ್ರಶ್ನೆ ಕೇಳಿದಾಗ ನಾಳೆ ಬೆಳಗ್ಗೆ ಎಲ್ಲೋ ಪತ್ರಿಕೆ ಬಂದಾಗ ಯಾರು ಮಾತಾಡ್ತಾರೆ, ಏನ್ರಿ ಅರ್ಧ ಮೈಸೂರು ಅವ್ರೇನೆ ಏನ್ ಮಾತಾಡ್ತಾರೆ, ಸಾಲ ಮಾತಾಡ್ತಾರೆ. ಅದು ಅವ್ರದ್ದು, ಅವ್ರು ಮಾಡಬಾರ್ದ? ಹಗಲು ರಾತ್ರಿ ದುಡಿದು ತಮ್ಮದೇ ಆದಂತಹ ಶಕ್ತಿಯನ್ನು ದಾರಿ ಹಿಡಿದು ಬದುಕುವಂತಹ ಒಂದು ಕೈಗಾರಿಕೋದ್ಯಮಿಗಳಾಗಿ ಬದುಕುವಂತವರು ನನ್ನ ಕುಟುಂಬದಲ್ಲಿದ್ದಾರೆ. ಆದ್ರೆ ನಾನು ಎಸ್ ನನ್ನ ತೃಪ್ತಿ ಇದೆ ಅಂತ ಹೇಳಿದೆ. ಆ ನನ್ನ 1,55,000 ಪೆನ್ಷನ್ ಅಲ್ಲಿ ಬದುಕುವಂತ ಶಕ್ತಿ ಇದೆಯಾ? ಇದೆ, ಖಂಡಿತ. ಅಷ್ಟಲ್ಲೇ ಬದುಕುವುದು ನಾವು. ಇದು ನನಗೆ ಸಿಕ್ಕಂತ ಅನುಭವ. ಹೌದು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಹೌದು, ಇವತ್ತು ಒಂದು ನನ್ನೂ ಚಿಂತನೆ ಇದೆ, ಅದನ್ನ ಸಮಯ ಬಂದಾಗ ಹೇಳ್ತೇನೆ. ನಾನು 1 ವರ್ಷದಿಂದ ನಿರಂತರವಾದಂತ ರೀತಿಯಲ್ಲಿ ಹೊರಗಡೆ ನಾನು ಕೆಲಸ ಮಾಡ್ತೇನೆ. ಅವೆಲ್ಲವೂ ಒಂದು ಹಂತಕ್ಕೆ ಬಂದಂತದ್ರಲ್ಲಿ ಈ ಚುನಾವಣೆ ರಾಜಕೀಯ ಬೇಡ ಅನ್ನುವಂಥದ್ದು ನನ್ನ ಮನಸ್ಸಿನ. ಚುನಾವಣೆ ರಾಜಕೀಯದಲ್ಲಿ ಮಾತ್ರ ಜಗತ್ತಲ್ಲ, ಆದ್ರೆ ಅದನ್ನು ಮೀರಿ ಕೂಡ ಮಾಡ್ಬೋದಾ? ಮಾಡ್ಬೋದು. ಹಾಗಾಗಿ ಆ ನನ್ನ ಅಧ್ಯಯನ ಪ್ರಾರಂಭವನ್ನು ಮಾಡಿದ್ದೇನೆ. ಆದಷ್ಟು ಬೇಕಾದ ಕಾರ್ಯ ಅಂದ್ರೆ ಇಡೀ ರಾಜ್ಯಕ್ಕೆ, ಸಮಾಜಕ್ಕೆ ಉಪಯೋಗ ಆಗುವಂತ ರೀತಿಯಲ್ಲಿ ನಮ್ಮನ್ನ ನಾವು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳಿ ಜೋಡಿಸಬಹುದು. ಆ ದೃಷ್ಟಿಯಿಂದ ನನ್ನನ್ನು ನಾನು ಜೋಡಿಸುವಂತ ಕೆಲಸವನ್ನು ಖಂಡಿತ ಮಾಡ್ತೇನೆ. ಹಾಗೆಂತ ಹೇಳಿ ಎಲ್ಲೋ ನಾವು ದುಃಖ ಪಟ್ಕೊಂಡು ಅಥವಾ ಇನ್ನೊಂದು ಮಾಡ್ಕೊಂಡು ಅಲ್ಲಿರುವಂತದ್ದಲ್ಲ. ಒಂದು ಎಲ್ಲರಿಗೂ ಅನುಭವಗಳ ಕಾಲ ಒಳ್ಳೇದು ಅನಿಸುತ್ತೆ. ಹಿಂದಿನ ದಿವಸ 1000 ಜನ ಬಂದಿದ್ದಾರೆ, ಮಾರನೇ ದಿವಸ ಯಾರು ಇಲ್ಲದಂಗೆ ಇರ್ತೀರಲ್ಲ, ಆ ಸಮಚಿತ್ತತೆ ಭಾರತ ದೇಶಕ್ಕೆ